ನೆಕ್ಸ್ಟ್ 24 hours ನಾವು ಕಳೀತಾ ಇದ್ದೀವಿ ಈ ಒಂದು ಕಾಡಲ್ಲಿ. ಚಪ್ಪಲಿಲಿ ಯಾವುದೋ ಮುಳ್ಳು ಚುಚ್ಚಿಬಿಟ್ಟಿದೆ, ಹತ್ತಿರ ನೀರಿನ ಶಬ್ದ ಮತ್ತು ಯಾವುದೋ ಇನ್ಸೆಕ್ಟ್ಸ್ಗಳ ಶಬ್ದ ಬರ್ತಿದೆ. ಅಷ್ಟು ಬಿಟ್ಟರೆ ಹೋಗ್ತಾ 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 ಫುಲ್ಲು ಡೀಪ್ ಆಗ್ತಾ ಹೋಗುತ್ತೆ. ಈ ಜಾಗದಲ್ಲಿ ಆನೆ ಓಡಾಡೋವಂಥ ಜಾಗ ಇದು. ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿರೋದು. ಇದು ನೋಡಿ ಗ್ರೀನರಿ, ಒಂದು ಮರ ಮುರಿದು ಬಿದ್ದಿರೋದಕ್ಕೆ ಎಲ್ಲ ಫುಲ್ ಕಂಪ್ಲೀಟ್ ಗ್ರೀನ್ 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 ಆಗಿದೆ ಮರ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಗೈಸ್. ಏನಂತಂದರೆ ಇವತ್ತು ನಾನೊಬ್ಬನೇ, ನಮ್ಮ ಮನೇಲಿ ಕೇಳಬಾರ್ದು, ಬೈತಾರೆ. ನಾನೊಬ್ಬನೇ ಫಾರೆಸ್ಟಿಗೆ ಹೋಗ್ತಿದ್ದೀನಿ ಗೈಸ್, ಒಬ್ಬನೇ ಬನ್ನಿ ಅಲ್ಲಿ ಹೋಗಿ ಸಿಗೋಣ ಗೈಸ್. ನಿಮ್ಗೊಂದು ತೋರಿಸ್ತೀನಿ ನೋಡಿ, ಬನ್ನಿ. ಆ್ಯಕ್ಚುಲಿ ಇಷ್ಟು ದೊಡ್ಡ ಫಾರೆಸ್ಟನ್ನ ಎಷ್ಟು ನೀಟಾಗಿ ಕೆಟ್ಟದಾಗಿ ಎಷ್ಟು ಹಾಳು ಮಾಡ್ತಿದ್ದಾರೆ ನೋಡಿ. ಈಗ ಚೆನ್ನಾಗಿದ್ದಿದ್ದು ಮರನೆಲ್ಲ ಆಲ್ಮೋಸ್ಟ್ ಎಲ್ಲ ಜಾಗನ ಪೂರ್ತಿ ಹಾಳು ಮಾಡ್ತಿದ್ದಾರೆ. ಎಲ್ಲ ಕಡಿಯೋಕ್ಕೆ ಟ್ರೈ ಮಾಡಿ. ಒಂದು ಮರ ಬೆಳ್ಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಒಂದು ಸರಿ ಒಂದು ಗಿಡ ನೆಟ್ಟರೆ ಅದು ನಮ್ಮ ಕಾಲಕ್ಕೆ ಸಿಗುತ್ತೋ ಇಲ್ಲೋ ಡೌಟು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಸಿಗುತ್ತೋ ಒಂದೊಂದು ಸರಿ. ಅಂಥ ಜಾಗ ಬಿಟ್ಬಿಟ್ಟು ಜಾಗನೇ ಹಾಳು ಮಾಡಾಕ್ತಿದ್ದಾರೆ. ಜಾಗನ ಇಂಪ್ರೂವ್ಮೆಂಟ್ ಮಾಡ್ತೀನಿ, ಡೆವಲಪ್ ಮಾಡ್ತೀನಿ ಅಂತೇಳಿ ಮಾಡ್ತಾರೆ. ಜಾಗನೂ ಅಷ್ಟು ನೀಟಾಗಿ ಮಾಡಲ್ಲ ಗೈಸ್. ಇರೋದೂ ಈ ಮರಗಳೆಲ್ಲ ಎಷ್ಟು ವರ್ಷದಿಂದ ಇರುತ್ತೆ ಮರಗಳು ಗೊತ್ತಾ? ಅದು ಹೆಚ್ಚು ಕಮ್ಮಿ ನಮ್ಮ ತಾತ ನಮ್ಮ ಮುತ್ತಾತ ಕಾಲದಿಂದ ಇರುತ್ತೆ ಮರಗಳು. ಆ ಮರನೆಲ್ಲ ಯಾರು ಗಾಡಿಲೇ ವಾಪಸ್ ಮಾಡ್ತಾರೆ ಗೈಸ್. ಸೈಡಿಗೆ ಬಂದ್ಬಿಟ್ಟೆ ಸಡನ್ ಆಗಿ ಇಂಪ್ರೂವ್ಮೆಂಟ್ ಅಂತ ಮಾಡ್ತೀನಿ ಅಂತ ಬರ್ತಾರೆ, ಕಂಪ್ಲೀಟ್ಲಿ ಹಾಳು ಮಾಡಾಕ್ ಬಿಡ್ತಾರೆ. ಇರಾಕ್ ಮರ ಕಡಿಮೆ ದೊಡ್ಡದಿರುತ್ತೆ. ನನ್ನ ಲೈಫ್ ಟೈಮಲ್ಲಿ ನಾನು ಎಷ್ಟು ಮರಗಳು ದೊಡ್ಡ ನೋಡ್ಬಿಟ್ಟಿದ್ದೀನಿ ಅಂದರೆ, ವಿತಿನ್ ಸ್ವಲ್ಪ ದಿವಸದಲ್ಲೇ ಆ ಮರನ ಕಟ್ ಆಫ್ ಮಾಡಿಬಿಡ್ತಾರೆ. ನಮ್ಮ ಸ್ಕೂಲ್ ಹತ್ರ ಒಂದು ದೊಡ್ಡ ಮರ ಇತ್ತು, ಸಿಕ್ಕಾಬಿಟ್ಟೆ ದೊಡ್ಡದಿತ್ತು, ಅದನ್ನು ಕಟ್ ಆಫ್ ಮಾಡ್ತಾರೆ. ಮತ್ತು ಇದು ಕಡೂರು ಹೈವೇಲಿ ನೋಡಿಬಿಟ್ರೆ ಯಾವ ಥರ ಇದ್ವು ಅಂದರೆ ಮರಗಳು. ಇಂಪ್ರೂವ್ಮೆಂಟ್ ಮಾಡ್ತೀನಿ ಅಂತೇಳಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಓಕೆ ಹೋಯ್ತಾ. ಈಗ ಅದನ್ನು ಟೋಲ್ ಹಾಕಿ ಏನಾರ ಮಾಡ್ತಿರೋ ದುಡ್ಡಿಗೆ. ಬಟ್ ಸ್ಟಿಲ್ ಓಕೆ ಇರಲಿ, ಬಟ್ ಹೊಡಿಬೇಕಾದ್ರೆ ಒಂಚೂರು ಮನ್ಸು ಬರಲ್ವಾ? ಈಗ ಡೆವಲಪ್ಮೆಂಟ್ ಮಾಡಲಿ ಪರವಾಗಿಲ್ಲ, ಬಟ್ ಸ್ಟಿಲ್ ಆ ಡೆವಲಪ್ಮೆಂಟ್ ಅಂತ ಹೆಸರಲ್ಲಿ ಎಕ್ಸಾಂಪಲ್ ಸುಮ್ಮನೆ ಒಂದು 10 ರೂಪಾಯಿ ಸಿಕ್ಕಿದೆ ಅಂದ್ಕೊಳ್ಳಿ, ಸ್ಯಾಂಕ್ಷನ್ ಆಗಿದೆ ಅಂತ. 10 ರೂಪಾಯಲ್ಲಿ 8 ರೂಪಾಯಿ ತಿಂತಾರೆ ಗೈಸ್, 2 ರೂಪಾಯಿ ಕೆಲಸ ಮಾಡ್ತಾರೆ. ಅಷ್ಟೊತ್ತಿಗೆ ಇನ್ನೊಂದು ಸರ್ಕಾರ ಬಂದ್ಬಿಡುತ್ತೆ. ಆ ಸರ್ಕಾರ ಬಂದಿದ ತಕ್ಷಣ ಅಲ್ಲಿರೋನು ಹೊಸ್ದಾಗಿರ್ತಾನೆ ಅಂದ್ಕೊಳ್ಳಿ, ಅವನು ದುಡ್ಡು ತಿನ್ನೋಕೆ ಟ್ರೈ ಮಾಡ್ತಾನೆ. ಆ ಸರ್ಕಾರ ಮತ್ತೆ ಮುಚ್ಚೋಗೋ ಟೈಮಲ್ಲಿ ಸ್ವಲ್ಪ ಕೆಲಸ ಮಾಡ್ಸೋಕೆ ಟ್ರೈ ಮಾಡ್ತಾನೆ. ಕೆಲಸ ಮಾಡಿಸ್ತಾ ಪಕ್ಷ ಚೇಂಜ್ ಆಯಿತು ಅಂದ್ಕೊಳ್ಳಿ, ಅಲ್ಲಿಗೆ ಸ್ಟಾಪು. ಇನ್ನೊಬ್ಬ ಬರ್ತಾನೆ, ದುಡ್ಡು ಮಾಡೋಕೆ ಹೋಗ್ತಾನೆ. ಈಗ ಸಿಚುವೇಶನ್ ಹಂಗೆ ನಡೀತಾ ಇರೋದು. ಆ್ಯಕ್ಚುಲಿ ಕೇಳೋಕೆ ಹಾರ್ಶ್ ಅನ್ಸ್ಬೋದು, ಬಟ್ ಸ್ಟಿಲ್ ಇದೇ ಫ್ಯಾಕ್ಟು, ಇದೇ ಸತ್ಯ. ನನ್ನ ಪರ್ಸ್ನಲ್ ಒಪಿನಿಯನ್. ಏನಕ್ಕೆ ನಾವು ಕಷ್ಟಪಟ್ಟು ದುಡಿಯೋ ದುಡ್ಡನ್ನ ಇನ್ಯಾವನಿಗೂ ಹೋಗಿ ತಿನ್ನಿಸ್ತಿದ್ದೀವಿ? ಕೆಲವೊಂದು ಜಾಗನ ಗೈಸ್ ಯಾವುದೇ ಕಾರಣಕ್ಕೂ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು. ಆ ಜಾಗ ಹೆಂಗಿರುತ್ತೋ ಆ ಜಾಗನ ಹಾಗೆ ಬಿಟ್ರೆ ಚೆನ್ನಾಗಿರುತ್ತೆ. ಅದು ಒಟ್ಟು ಜಂಪ್ ನೋಡಿ, ಅದ್ರದ್ದು ಎಷ್ಟು ಲೆವೆಲ್ ಇದು ಆರುತ್ತಾ? ಕ್ರೇಜಿ ಬಾಯ್ ನೋಡಿ, ಇವನು ಹೆಂಗೆ ಕೂತಿದ್ದಾನೆ ಸೈಲೆಂಟಾಗಿ. ಶಿಷ್ಯ ಹಂಗೆ ಬರಬಾರ್ದು, ಭಯನ ಪಡ್ಸ್ಬಿಡ್ತಲ್ಲ ಗೈಸ್. ನೋಡಿ ಈಗಲೂ ಹಂಗೆ ನೋಡ್ತಿದ್ದಾನೆ, ಹೆಂಗೆ ನೋಡ್ತಿದ್ದೆ. ಮಾತಾಡ್ತಾನೆ ಇರಬೇಕು, ನಾನು ಮಾತಾಡ್ತಾನೆ ಇದ್ರೆ ಅದು ಆಗೋದು, ಇಲ್ಲಾಂದರೆ ಆಗಲ್ಲ. ಫಿಶಿಂಗಿಗೆ ಮಾತ್ರ ಬಟ್ ಸಕ್ಕತ್ತಾಗಿದೆ ಈ ಜಾಗ ಗೈಸ್. ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ಜಾಗ. ನನ್ನ ಬಾಯಲ್ಲಿ ವಾವ್ 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 ಅಂತ ಮಾತ್ರ ಬರ್ತದೆ, ಅಷ್ಟೊಂದು ಬೇರೆ ವರ್ಡ್ಸ್ಗಳೇ ಬರ್ತಾಯಿಲ್ಲ. ಅಂದರೆ ಎಷ್ಟು ಚೆನ್ನಾಗಿದೆ ಅಂತ. ನಾವು ಆ್ಯಕ್ಚುಲಿ ಕಣ್ಣಿಂದ ನೋಡಿ ಡೈರೆಕ್ಟಾಗಿ ನೋಡಿದ್ರೇ ಅನುಭವ ಆಗೋದು. ಫೋನಲ್ಲೆಲ್ಲ ಅಷ್ಟು ಮಜಾ ಅನ್ಸಲ್ಲ, ಗೊತ್ತೂ ಆಗಲ್ಲ. ನೋಡಿ ಪರಿಸರ ಅನ್ನೋದು ನಮ್ಮ ಊಹೆಗೆ ನಿಲ್ಕಲ್ಲ, ಅಷ್ಟು ಮಿಸ್ಟ್ರಿ ಇರುತ್ತೆ ಇದರಲ್ಲಿ. ಬನ್ನಿ ಆ ಕಡೆ ಒಂಚೂರು ಹೋಗಿ ಬರೋಣ, ಸ್ವಲ್ಪ, ತೀರಾ ಜಾಸ್ತಿ ಬೇಡ.
ಈ ವಿಡಿಯೋದಲ್ಲಿ ಬರೀ ಜಂಪ್ ಮಾಡೋದೇ ಆಗಿದೆ ನಾನು. ಆ್ಯಕ್ಚುಲಿ ಇಲ್ಲಿಗೆ ಬರಕ್ಕೆ ಅಂದ್ಕೊಂಡೆ, ಮನೆ ಥರ ಕಟ್ಟಿದೆ ಅಂತ. ಇದ್ಯಾವುದು ಗುರು ಬರ್ಡ್ ಹಿಂಗಿದೆ, ಬರ್ಬೇಕಂತ ಅಂದ್ಕೊಂಡಿದ್ದೆ. ಇನ್ನೂ ಮುಂದೆ ಹೋಗ್ಬೇಕಂತ ಆಸೆ ಇದೆ, ಬಟ್ ಸ್ಟಿಲ್ ಜೀವದ ಮೇಲೂ ತುಂಬ ಆಸೆ ಇದೆ ನನಗೆ. ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಮುಂದೆ ಹೋಗ್ತಾ ಆಸೆಯಿಂದ ಹೋಗ್ತಿರ್ತೀವಿ, ಬಟ್ ದುರಾಸೆ ಆಗಬಾರ್ದು ಜಾಸ್ತಿ. ಸಾಕು, ಅಲ್ಲೇನೋ ಮನೆ ಕಟ್ಟಿರೋ ಥರ ಅನ್ನಿಸ್ತು ಇದು, ಬಟ್ ಆದರೆ ಅದು ಮನೆ ಇಲ್ಲ ಅಂತ ಅನ್ನಿಸ್ತಲ್ಲ, ನ್ಯಾಚುರಲಾಗಿ ಆಗಿರೋದು. ಹಾಗಾಗಿ ರಿಟರ್ನ್ ಹೋಗೋಣ, ಲೆಟ್ಸ್ ಗೋ. ಹೊರಗಡೆ ಹೋಗಿ ಸಿಗೋಣ ಗೈಸ್. ಬನ್ನಿ ಗೈಸ್, ಆ ಕಡೆ ಹೋಗ್ಬಿಡೋಣ, ಬೇಗ ಆ ಕಡೆ ಹೋಗ್ಬೇಕು. ಇದು ಜಾಗನೂ ಸಕ್ಕದಾಗಿ, ಈ ಕಡೆನೂ ತೋರ್ಸೋಕ್ಕೆ ನಿಮಗೆ. ಅದು ಆ ಕಡೆ ಹರಿತಿದ್ದ ನೀರು, ಇದು ಈ ಕಡೆ ಹರಿತಿದ್ದ ನೀರು. ಈ ಜಾಡನ್ನ ಹಿಡ್ಕೊಂಡು ಹೋಗ್ಬಿಟ್ರೆ ಒಳ್ಳೆ ಜಾಗ ತಲುಪ್ತೀವಿ. ಒಳ್ಳೆ ಫಾರೆಸ್ಟ್ ಕೊಡ್ತದೆ ಈ ಜಾಗ. ಆಲ್ರೆಡಿ ಫಾರೆಸ್ಟೇ, ಬಟ್ ಸ್ಟಿಲ್ ಏನಂತಂದರೆ ಇನ್ನೂ ಥಿಕ್ನೆಸ್ ತೋರಿಸ್ತದೆ ಇದು ಅವಾಗಲೇ ಹೋಗಿದ್ದಕ್ಕಿಂತ. ವಾವ್, ಇಲ್ಲಿ ನಾನು ನಿಮ್ಮ ಜೊತೆ ಮಾತಾಡೋದ ಅಥವಾ ಹತ್ತದ ಗೊತ್ತೇ ಆಗ್ತಿಲ್ಲ. ಈ ಥರ ಸಡನ್ನಾಗಿ ಈ ಥರ ಬಂದ್ಬಿಡ್ತೀನಿ. ಓಹ್ ನೋಡಿ, ನೆಕ್ಸ್ಟ್ 24 hours ನಾವು ಕಲಿತಾ ಇದ್ದೀವಿ ಈ ಒಂದು ಕಾಡಲ್ಲಿ. ಒಂದಂತೂ ಸತ್ಯ, ನಾವು ಖುಷಿಯಾಗಿ ಗಿಡ ನೋಡುಗರು ಹೆಂಗಿದೆ. ಝೂಮ್ ಆಗ್ತಿಲ್ಲ, ನಾರ್ಮಲ್ ಇಟ್ಟರೆ ಸೈಡಿಂದ ಫೋಕಸ್ ತೊಳ್ತದೆ. ಝೂಮ್ ಔಟ್ ಮಾಡಿದ್ರೆ ಮಾತ್ರ ಫೋಕಸ್ ತೊಳ್ತದೆ. ನೋಡಿ, ಅಲ್ಲಿಂದ ಬಿಟ್ಟಿರೋದು ಇದು ವೈರ್ ಥರ, ಇಲ್ಲಿ ಬಿಟ್ಟು ಇಲ್ಲಿ ತನಕ ಹೋಗಿದೆ ನೋಡಿ. ಅಬ್ಬಾ, ನಾನು ತಲೆ ಬಗ್ಗಿಸ್ಕೊಂಡು ಬಂದಿದ್ರೆ ನನ್ನ ತಲೆಗಿದು ಸರ್ಯಾಗಿ ಹೊಡೆದಿರೋದು, ಮುಖವೆಲ್ಲ ಪರ್ಚಿ, ಮುಖಕ್ಕೆ ಸ್ಕ್ರಾಪ್ ಮಾಡಿರೋದು ಕೊಯ್ದಾಕಿ. ಒಂದ್ಸರಿ ಸೈಲೆಂಟಾಗಿ ನಿಲ್ತೀನಿ, ಯಾವ ಥರ ಫೀಲ್ ಆಗುತ್ತೆ ನೋಡೋಣ ಬನ್ನಿ. ನನ್ನ ಕಾಲಲ್ಲಿ ಚಪ್ಪಲಿಲಿ ಯಾವುದೋ ಮುಳ್ಳು ಚುಚ್ಚಿಬಿಟ್ಟಿದೆ, ಒತ್ತುತ್ತಾ ಇದೆ ನನಗೀಗ. ಹೆಂಗನ್ನಿಸ್ತಿದೆ? ಫುಲ್ಲು ನಿಶಬ್ದ, ಹೋಗ್ತಿರೋ ನೀರಿನ ಶಬ್ದ ಮತ್ತು ಯಾವುದೋ ಇನ್ಸೆಕ್ಟ್ಸ್ಗಳ ಶಬ್ದ ಬರ್ತಾಯಿದೆ, ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಶಬ್ದ ಬರ್ತಾಯಿಲ್ಲ. ಆ್ಯಕ್ಚುಲಿ ಇದನ್ನು ಒಂದ್ಸರಿ ವೀಡಿಯೋ ಮಾಡ್ಕೊಂಡೆ ವಾಪಸ್ ಹೋಗ್ತಾ ಇದ್ನಲ್ಲ, ಹೋಗ್ತಿರೋ ಟೈಮಲ್ಲಿ ಅದೇನಾಗಿದೆ ಗೊತ್ತಿಲ್ಲ, ರೆಕಾರ್ಡೇ ಆಗಿರಲಿಲ್ಲ ಗೈಸ್. ಈಗ ಮತ್ತೆ ರಿಟರ್ನ್ ಬಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ ಈ ಜಾಗದಲ್ಲಿ. ಈಗಲಾದ್ರು ಆಗ್ತಾಯಿದೆಯಾ? ಈಗ ಆಗ್ತಾಯಿದೆ ಆ್ಯಕ್ಚುಲಿ. ನೋಡಿ, ಆ ಕಡೆ ಇನ್ನೂ ಹೋಗ್ತಾ ತಿಕ್ಕು ಫಾರೆಸ್ಟ್, ಆ ಕಡೆ ಹಂಗೆ ಹೋಗ್ಬೇಕು ಅಷ್ಟೇ. ಥಿಕ್ನೆಸ್ಸು ಹೋಗ್ತಾ ಫುಲ್ಲು ಡೀಪ್ ಆಗ್ತಾ ಹೋಗುತ್ತೆ, ಕಡಿಮೆ ಇದು ಜಾಸ್ತಿ ಆಗ್ತಾ ಹೋಗುತ್ತೆ ಥಿಕ್ನೆಸ್ ಅನ್ನೋದು. ಬಟ್ ಏನು ಗೊತ್ತಾ, ಆ್ಯಕ್ಚುಲಿ ಈ ಜಾಗದಲ್ಲಿ ಆನೆ ಓಡಾಡೋ ಅಂಥ ಜಾಗ ಇದು. ಜೋಕ್ ಮಾಡ್ತಿಲ್ಲ, ಸೀರಿಯಸ್ಸಾಗಿ ಹೇಳ್ತಿರೋದು. ಇದು ನೋಡಿ, ಗ್ರೀನರಿ, ಒಂದು ಮರ ಮುರಿದು ಬಿದ್ದಿರೋದಕ್ಕೆ ಎಲ್ಲ ಫುಲ್ ಕಂಪ್ಲೀಟ್ ಗ್ರೀನ್ ಆಗಿದೆ ಮರ. ಹೋಗ್ತಾ ಹಿಂಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ. ನಾನು ಹೋಗ್ತಿದ್ರೆ ನಿಮಗೆ ವಾಪಸ್ ಬರೋದ್ರೆ ನಮಗೆ ಈ ನೀರು ಇದೆಯಲ್ಲ, ಈ ಹರ್ಕೊಂಬರ್ತಾಯಿದೆಯಲ್ಲ, ಇದ್ರನ್ನೇ ಇಟ್ಕೊಂಡು ಬರಬೇಕು ನಾವು. ಅದು ಬಿಟ್ಟು ಒಂಚೂರು ಆ ಕಡೆ ಹೋದ್ವಿ ಅಂದರೆ ಕಂಪ್ಲೀಟ್ಲಿ ಜಾಗಕ್ಕೆ ಮಿಸ್ ಆಗಿಬಿಡ್ತೀವಿ ನಾವು. ಹಾಗಾಗಿ ನಾನು ಆ ಕಡೆ ಎಲ್ಲ ಹೋಗೋಕ್ಕೆ ರೆಡಿ ಇಲ್ಲ. ನೋಡಿ, ಕಂಪ್ಲೀಟ್ ಈ ಜಾಗ ಪ್ರಾಬಬ್ಲಿ ಈ ಜಾಗಕ್ಕೆ ಯಾರು ಬರಲ್ವಾ ಅಂತ ಒಬ್ಬೊಬ್ಬರೇ ಎಲ್ಲ. ಮೇ ಬಿ ನಾನು ಒಬ್ಬನೇ ಬರೋದಾ? ಹಿಂಗೆ ಇಟ್ಕೊಂಡಿದ್ರೆ ಚೆನ್ನಾಗಿರೋದಲ್ವಾ? ಮರ ಎಲ್ಲ ಮುರಿದು ಬಿದ್ದೋಗ್ಬಿಟ್ಟಿದೆ ಇಲ್ಲಿ.
ಕ್ರೇಜಿ. ಮೈಕ್ ತಂದಿದ್ರೆ ಚೆನ್ನಾಗಿರೋದು. ನನಗೆ ಈಗಲೂ ಅದು ಫೀಲ್ ಆಗ್ತದೆ, ಮೈಕ್ ಇರಬೇಕಾಯ್ತು ನನಗೆ ಅಂತ. ಮೈಕ್ ಹಿಂಗಿದ್ರೆ ಚೆನ್ನಾಗಿ ಕಾಣ್ತೀನಿ. ಮೈಕ್ ಇಲ್ದಲೇ ಇರೋದಕ್ಕೆ ಏನೋ ಒಂಥರ ನಾನು ಜೋರಾಗಿ ಕೂಗಾಡಬೇಕು. ಇಲ್ಲಾಂದರೆ ಜೋರಾಗಿ ಕೂಗಾಡ್ದೆ ಹೋದರೆ ಅಷ್ಟು ವಾಯ್ಸ್ ಕೇಳುತ್ತೆ, ಬಟ್ ಸ್ಟಿಲ್ ಅಷ್ಟು ನಾವು ಅಂದ್ಕೊಂಡಂಗೆ ಕೇಳಲ್ಲ. ಹಂಗೆ ಹೋದರೆ ನಾವು ಅಮ್ಮನ್ನ ಹಂಗೆ ಕರ್ಕೊಂಡು ಹೋಗ್ತಾನೆ ಇರುತ್ತೆ ಈ ಫಾರೆಸ್ಟ್ ನಮ್ಮನ್ನು. ಒಂದಂತೂ ಸತ್ಯ, ನಾನಂತೂ ನೆಕ್ಸ್ಟ್ ಲೆವೆಲ್ ಫಿಟ್ನೆಸ್ಸಲ್ಲಿದ್ದೀನಿ. ಇದಂತೂ ನನಗೆ ಇವತ್ತು ಅರ್ಥ ಆಯಿತು. ಫಿಟ್ನೆಸ್ ಲೆವೆಲ್ ಯಾವ ರೇಂಜಲ್ಲಿ ಇದ್ದೀನಿ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಇವತ್ತು ಅರ್ಥ ಆಯಿತು. ಅಂದರೆ ಖರಾಬಾಗಿದ್ದೀನಿ ಅಂತಲ್ಲ, ಒಂದೊಳ್ಳೆ ಫಿಟ್ನೆಸ್ಸಲ್ಲಿದ್ದೀನಿ ಗೈಸ್. ಅದೊಂದು ಖುಷಿ ಆಯಿತು. ಅಷ್ಟು ಮಾತ್ರ ಹೇಳ್ಬೋದು, ಒಂದೊಳ್ಳೆ ಫಿಟ್ನೆಸ್ಸಲ್ಲಿದ್ದೀನಿ. ಎಲ್ಲಿ ಬೇಕಾದ್ರೂ ಜಂಪ್ ಮಾಡೋ ಶಕ್ತಿ ಇದೆ ಅನ್ನೋ ಥರ ಇದೆ. ಅಷ್ಟೇ ಬೇಕಾಗಿದ್ದು ನನಗೆ, ಒಂದು ಧೈರ್ಯ ಅನ್ನೋದು. ಅಯ್ಯೋ, ಇದೆಂಥ ಮರ ಇಷ್ಟು ಒಣಗೋಗ್ಬಿಟ್ಟು ಮುರಿದು ಬೆಂಡಾಗೋಗಿದೆ. ಸಾಕು, ಇಷ್ಟೇ ಗೈಸ್ ಇವತ್ತಿಂದು. ನೋಡಿ, ಅಯ್ಯೋ ಎಲ್ಲಿ ಬರ್ತಿದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ಗೊತ್ತಿಲ್ಲ. ಕಂಪ್ಲೀಟ್ಲಿ ಥಿಕ್ಕಾಗಿದೆ. ಈ ಕಡೆ ನೋಡಿ, ಝೂಮ್ ತಾಳ್ತಾಯಿಲ್ಲ ಲೆನ್ಸ್ ಹಾಕಿ. ಹಾಂ, ಈಗ ಬಂತು. ಫುಲ್ ಥಿಕ್ನೆಸ್ಸಿಂದ ಕೂತ್ಕೊಬಿಟ್ಟಿದೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಮಜಾ ಇತ್ತು. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ರನ್ನಿಂಗ್ ಮಾಡಿ ಸಿಕ್ಕಾಪಟ್ಟೆ ಮಜಾ ಅನಿಸಿದೆ. ಅದಕ್ಕೆ ರನ್ನಿಂಗ್ ಮಾಡೋದ್ರಿಂದ ಎಷ್ಟು ಸ್ಟ್ಯಾಮಿನಾ ಬೂಸ್ಟ್ ಆಗುತ್ತೆ ಅಂದರೆ ಇದೇ ರೀಸನಿಗೆ ಅನಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ನಾಳೆ. ಅಲ್ಲಿವರೆಗೂ ಒಂಚೂರು ಕೆಳಗೆ ನೋಡ್ಕೊಂಡು ಹೋಗ್ತಾಯಿದ್ದೀನಿ. ಸೇಫ್ಟಿ ವೈಸ್ ನೋಡ್ಕೊಳ್ಳೇಬೇಕಲ್ಲ. ಎಲ್ಲಿಗಾರು ಬಂದಾಗ, ಇಂಥ ಜಾಗಕ್ಕೆ ಬಂದಾಗ ನೋಡ್ಕೊಳ್ಳೇಬೇಕು ಸೇಫ್ಟಿ ವೈಸು. ಅಲ್ಲಷ್ಟೇ ಅಲ್ಲ, ಮೇಲೂ ನೋಡ್ಕೋಬೇಕು. ಯಾವ್ದಾದ್ರು ಚಿರತೆಗಿರುತ್ತೆ ಮರದ ಮೇಲಿದ್ದರೆ, ಹಂಗಾಗಿ ಹಾವುಗಳಿರುತ್ತೆ ಕೆಳಗಡೆ, ಅದು ನೋಡ್ಕೋಬೇಕು. ಮೇಲೆ ಕಡೆಗೆ ನೋಡಿ ಶಬ್ದ ಸ್ಟಾರ್ಟ್ ಆಯಿತು ಯಾವುದೋ. ಇಷ್ಟ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಈ ಬಂಡೆ ದಾಟೋದೇ ಕಷ್ಟ ಅಂದ್ಕೊಳ್ಳಿ. ಕಷ್ಟ ಅಂತೇನಿಲ್ಲ, ನಾನು ಫಿಟ್ನೆಸ್ ಆಗಿರೋದ್ರಿಂದ ನನಗಿದೇನೋ ಅಷ್ಟು ಮ್ಯಾಟ್ರ್ ಆಗ್ತಾಯಿಲ್ಲ ಆ್ಯಕ್ಚುಲಿ. ನೀವೇ ನೋಡಿದ್ರೆ ಎಷ್ಟು ನೀಟಾಗಿ ಎಗ್ದು ಇಳಿಯೋದು ಮಾಡಿದೆ.